ಮಾಡೋದು ಅವರಲ್ಲಿ ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲೂ ಅಷ್ಟೇ ಅದ. ಸಿದ್ದರಾಮಯ್ಯ ಕಿತ್ತಾಕಿದ್ರೆ ಇಲ್ಲಿ ಯಾರಿದಾರಪ್ಪ ನಾಯಕರು, ಇದಕ್ಕೆ ಹೈಕಮಾಂಡ್ ಉತ್ತರ ಹುಡುಕೊಂಡು ಹೆಚ್ಚಿಡುವಂಥದ್ದು. ಮೋಸ್ಟ್ಲಿ ಸಿದ್ದರಾಮಯ್ಯ ಬದಲಾವಣೆ ಆಗುತ್ತದೆ ಅಂತ ಅನಿಸೋದಿಲ್ಲ, ಮತ್ತು ಆಗಬಾರ್ದು. ಯಾಕಂದರೆ ಈಗಿನ ಪರಿಸ್ಥಿತಿ 2 ವರ್ಷದಲ್ಲೇ ಫೈನಲ್ ಡಿಸಿಷನ್ಗೆ ಬಂದಿದೆ. ಅದ್ರಲ್ಲಿ SIR ಬರ್ತಾ ಇದ್ದಾರೆ ಅವ್ರ ಜೊತೆಗೆ ಏನೇನದ ರೀ, EVM ಅದ, VVPAT ಎಲ್ಲ EVMಗಳಿಗಿಲ್ಲ. ಅದೇ ಕಾಲಕ್ಕೆ ಆ ಇಲೆಕ್ಷನ್ದಲ್ಲಿ ನಡೆದಂಥ ಫೋಟೇಜಸ್ಸು ಅಲ್ಲಿ ಏನು ನಡೀತದೆ ಅಂತ ಕೊಡೋಕ್ಕೆ ಸಾಧ್ಯ. ಇವತ್ತು ನೋಡಿರಿ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ವೆಸ್ಟ್ ಬೆಂಗಾಲ್ದವರು, ಅವ್ರು ಸರಿಯಾಗಿ ಕೊಡ್ತಾ ಇಲ್ಲ, ಕೋಆಪ್ರೇಷನ್ ಇಲ್ಲ ನಮ್ಮ ಇದ್ರದ್ದು ಚುನಾವಣಾ ಆಯೋಗದ್ದು, ಮೇಲೆ SIR ಇವೆಲ್ಲ ತಿಳ್ಕೊಂಡು ಹೈಕಮಾಂಡ್ ಇದ್ದಿದ್ದು ಇಬ್ಬರಿಗೂ ಬುದ್ಧಿ ಹೇಳಿ ಸಂಪುಟ ವಿಸ್ತರಣೆ ಒಂದು 25 30 ಅವರೆಲ್ಲ ಕಿತ್ತಾಕಿರೋ ಹೊಸ ಕೊಡ್ರೆ ಅವ್ರಿಗೂ ಆಗಲಿ ಪಾಪ. ಇವ್ರು ಅಗಡಿ ಗಂಟೆ ಮಾಡ್ಕೊಂಡವ್ರು ಎಲೆಕ್ಷನ್ ಸಲುವಾಗಿ, ಅದು ಸುಳ್ಳೇನಿಲ್ಲ. ಯಾಕಂದ್ರೆ ನಡೆಯುವ ಘಟನೆಗಳು ಗೊತ್ತಾ, ಕಣ್ಣಿ ಕಾಣುವಂಥ ಅವ್ರು ರಾಚುವಂಥ ವಿಷಯಗಳಿದಾವೆ ಎಲ್ಲ ನೆಲೆಗಟ್ಟಿನಲ್ಲ. ಈಗ ಇವ್ರಿಗೇನು ಬುಲಾವ್ ಬಂದದ, ಈ ಬುಲಾವ ಒಂದು ರೀತಿ ಪಾಸಿಟಿವ್ ಆಗಿ ಮುಗಿದು ಭಾಳ ಯೋಗ್ಯ. ಮತ್ತು ಏನಾದ್ರು ಬದಲಾವಣೆ ಮಾಡಲಿಕ್ಕೆ ಹೋಗ್ರೆ ಅದರಲ್ಲೂ DCM DK ಶಿವಕುಮಾರ್ ಅವರನ್ನು CM ಮಾಡಲಿಕ್ಕೆ ಹೊರಟ್ರೆ ಒಂದು ಸ್ವಲ್ಪ ತೊಂದರೆಗಳಾಗೋದು ಅನುಭವಿಸೋದು ನಿಶ್ಚಿತನ. ಅದಕ್ಕೆ ಸಿದ್ದರಾಮಯ್ಯ ಇಸ್ ದ ಸೇಫ್ ಇನ್ ದಿಸ್ ಟೈಮ್. 20 ಜನರಿಗೆ ಮತ್ತೆ ಬೇಕಾದ್ರೆ ಆ್ಯಬ್ಸಲ್ಯೂಟ್ ಮೆಜಾರಿಟಿ ಆಗಿ ಬಂತಂದ್ರೆ ಮತ್ತೆ ಇದ್ದೇ ಇರ್ತಾರೆ, ಹೊಸ ಮಂದಿ ಬರ್ತಾರೆ, ಅವ್ರಿಗೂ ವಯಸ್ಸಾಗಿದೆ ಹೋಗ್ತಾರೆ, ಹೋಗಲೇಬೇಕು, ಯಾರನ್ನೂ ತಡೆಗೊಳ್ಳೋದು. ಟೈಮ್ ಅದು ನಡೀತದೆ. ಇವತ್ತೇನೋ ನಮಗೆ ಅಗದಿ ಗ್ಯಾರಂಟಿ ಅನ್ನಿಸ್ತಾ ಇದ್ದಾರೆ ಮೋದಿಯವರು ಬದಲಾಗೋದಿಲ್ಲ ಅಂದರೆ. ನೋಡಿರಿ ಜಂಜಿ ರೂಪದಲ್ಲೇ CJP ಕಾಕ್ರೋಚ್ ಜನತಾ ಪಾರ್ಟಿ ಬಂದದ್ದು, ಅದು ಏನಾಗ್ಬೋದು ಏನಿಲ್ಲ ಇನ್ನೂ ಗೊತ್ತಿಲ್ಲ. ಅವ್ರಿಗೂ ಒಂದು ಅಂತು ಬರ್ತಾ ಇದೆಯಪ್ಪ ಅನ್ನುವಂಥ ಒಂದು ಸೂಚನೆ. ಅದಕ್ಕಾಗಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಮುಂದಿನ ವರ್ಷ ಅವ್ರು ಹೋಗ್ತಾರಪ್ಪ. ಅದಕ್ಕೆ ಇವ್ರು ಹೇಳ್ತಾರೆ ಅರಾಜಕತೆ ಸೃಷ್ಟಿ ಮಾಡ್ತಾ ಇದ್ದಾರೆ. ಬಡವ ಬಲ್ಲಿದರ ಮಧ್ಯದಲ್ಲಿ ಡಿಫ್ರೆನ್ಸ್ ಭಾಳ ಆಗಿದೆ ಇವತ್ತು. ಅದಕ್ಕೆ ಇವತ್ತು ಇದು ಕ್ರಾಂತಿ ಆಗ್ಬೋದು ಅನ್ನೋಂಥ ಒಂದು ಎಲ್ಲೋ ಜಂಜಿ ಆಗ್ಬೋದು ಅನ್ನೋದು ಎಲ್ಲೋ ಈ ರಾಹುಲ್ ಗಾಂಧಿಯವ್ರಿಗೆ ಅನಿಸದ. ಅದಕ್ಕೆ ಅವ್ರು ಹಂಗೆ ಮಾತಾಡಿದ್ದಾರೆ. ಅದಕ್ಕೆ ಇವ್ರು ಅರಾಜಕ ಮಾಡ್ತಾರೆ, ಹಾಗೆ ಮಾಡ್ತಾರೆ, ದೇಶದ್ರೋಹಿ ರಾಷ್ಟ್ರದ್ರೋಹಿ, BJP ವಿರೋಧಿಗಳೆಲ್ಲ ರಾಷ್ಟ್ರದ್ರೋಹಿ ಇವ್ರು ಮಾತಾಡ್ತಾರೆ.